ತೊಳಿ ಆಶೀರ್ವಾದ ಮಾಡ್ರಮ್ಮ. ಸ್ವೀಟ್ ಇದೆ. ಫೈನಲಿ ಸಾರಿ ಅಂಗಡಿಗೆ ಬಂದಿದ್ದೀವಿ. Okay, let's go. Hi, so welcome back to my new vlog. Guys, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಮನೆಯ ಲಕ್ಷ್ಮಿಗೆ ವಿಶ್ ಮಾಡಿಬಿಡೋಣ. ವಿಶ್ ಮಾಡಿ ಇವತ್ತಿನ ಪ್ಲಾನ್ ಏನು ಅಂತ ಹೇಳ್ತೀನಿ, ಬನ್ನಿ. ನಮ್ಮ ಮಕ್ಕಳು ಆಚೆ ಹೋಗ್ಬಿಟ್ಟಿದ್ದಾಳೆ, ಅವ್ಳು ಬಂದ್ಮೇಲೆ ಅವ್ರಿಗೆ ವಿಶ್ ಮಾಡಬೇಕು. ಅಮ್ಮ ಇನ್ನೂ ರೆಡಿ ಮಾಡ್ತಿದ್ದಾರೆ ಮನೆಯಲ್ಲ, ಅವರು ರೆಡಿ ಆಗಬೇಕು. ಸನ್ಮಾನ ಮಾಡಿದ್ರು ನಿನ್ನೆ ಅಲ್ಲ. ಕಂಗ್ರ್ಯಾಚುಲೇಷನ್. ಹ್ಯಾಪಿ ವರಮಹಾಲಕ್ಷ್ಮಿ. ಹ್ಯಾಪಿ ವರಮಹಾಲಕ್ಷ್ಮಿ. ಫೇಸ್ ಉಟ್ಕೊಂಬಿಟ್ಟೆ ನಿಜ ಇಲ್ಲಿ. ಈಗ ಪ್ಲಾನ್ ಏನು ಅಂತ ಕೇಳಿ ಆಯ್ತು. ನಾನು ಒಂದು 20 ಸ್ಯಾರಿ ತಗೊಂಡು ಹೋಗಿ ಹೆಣ್ಮಕ್ಳಿಗೆ ಹಂಚೋಣ. ಬರ್ತೀರಾ? ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗೋಣಪ್ಪ. ನಿಮ್ಮ ಫ್ರೆಂಡ್ಸ್ಗೆ ಅಲ್ಲ, ಬೇರೆ ಹೆಣ್ಮಕ್ಳಿಗೆ. ಎಲ್ಲಿ ಅದು ತರಕಾರಿ ಅವರ ಅಂಗಡಿಯವ್ರ ಹತ್ರ ಹಂಚಲ್ಲ. ಯಾರಿಗೋ ನಾವು ಪ್ಲಾನ್ ಮಾಡ್ತಿದ್ದೀವಿ. ನೀವು ಬೇಗ ಪಟ್ಟಂತ ರೆಡಿ ಆಗ್ಬಿಟ್ಟು ಬನ್ನಿ, ಹೋಗೋಣ. ಬನ್ನಿ ಗೈಸ್, ರೆಡಿ ಗೋ, ಲೆಟ್ಸ್ ಗೋ. ಗೈಸ್ ನಾನು ರೆಡಿ ಆಗಿದ್ದೀನಿ, ಅಮ್ಮ ಇನ್ನೂ ರೆಡಿ ಆಗಿಲ್ಲ. ನೋಡಿ ಗೈಸ್, ನಮ್ಮ ಕೂದಲು ಇಷ್ಟೇ ಇರೋದು. ನಮ್ಮ ಅಮ್ಮ ಮುಂಚೆ ಇಷ್ಟಿತ್ತು ಕೂದಲು, ಇವಾಗ ಇಷ್ಟೇ ಇಷ್ಟ. ಹೋಗೋ ಹೇರ್ ಫಾಲ್ ಆಗ್ತಾ ಇದೆ ಕಣೋ. ಆಯಿಲ್ ಹಚ್ತಾನೆ ಇರ್ತೀನಿ. ಆಯಿಲ್ ಹಚ್ಚಿದ್ರೆ ಹೇರ್ ಫಾಲ್ ಆಗುತ್ತಾ? ಅದಕ್ಕೆ ಆಯಿಲ್ ಬದಲು ನಿಮ್ಗೆ ಪ್ರಾಡಕ್ಟ್ ಕೊಡ್ತೀನಿ. ಆಲ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ ಯೂಸ್ ಮಾಡಿ. ವರ್ಕ್ ಆಗುತ್ತಾ? ನಾನು ಇದ್ರ ಬಗ್ಗೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಹ್ಯೂಮಿಡಿಟಿ ಟೈಮಲ್ಲಿ ನೀವು ನಿಮ್ಮ ತಲೆಗೆ ಆಯಿಲ್ ಹಚ್ಚಿದ್ರೆ ಅದು ಬೆನಿಫಿಟ್ಸ್ಗಿಂತ ನಿಮ್ಮ ಹೇರ್ಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಸ್ಕ್ಯಾಲ್ಪ್ನ ಡ್ಯಾಮೇಜ್ ಮಾಡುತ್ತೆ, ಮತ್ತೆ ಚಿಪ್ ಫೀಲಿಂಗ್ ಇರುತ್ತೆ ಎಣ್ಣೆ ಹಚ್ಚಿದ್ರೆ, ಮತ್ತೆ ನಿಮ್ಮ ಫೇಸ್ ಎಲ್ಲ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಇದು ಯಾವುದೇ ತರದ್ದು ಡ್ಯಾಂಡ್ರಫ್ ಕ್ರಿಯೇಟ್ ಮಾಡಲ್ಲ, ಮತ್ತೆ ಚಿಪ್ ಇರಲ್ಲ, ಅಂಟಿರಲ್ಲ. ಮತ್ತೆ ನೀವು ಇದನ್ನ ಅಪ್ಲೈ ಮಾಡಿದ್ಮೇಲೆ ವಾಶ್ ಮಾಡಬೇಕು ಅನ್ನೋದೇನಿರಲ್ಲ. ಇದು ನಿಮ್ಮ ಹೇರ್ ಗ್ರೋತ್ ನ ಬೂಸ್ಟ್ ಮಾಡುತ್ತೆ, ಹೇರ್ ಫಾಲ್ ನ ಕಮ್ಮಿ ಮಾಡುತ್ತೆ, ಮತ್ತೆ ಡ್ಯಾಂಡ್ರಫ್ ನ ಕಮ್ಮಿ ಮಾಡುತ್ತೆ. ಆಲ್ ರೌಂಡ್ ಕೇರ್ ಫಾರ್ ಯುವರ್ ಹೇರ್ ಅಂಡ್ ಸ್ಕ್ಯಾಲ್ಪ್ ಹೆಲ್ತ್. ಇದು 3x ಸ್ಪೀಡ್ ಅಲ್ಲಿ ನಿಮ್ಮ ಹೇರ್ ಫಾಲ್ ನ ರೆಡ್ಯೂಸ್ ಮಾಡುತ್ತೆ ಇನ್ 12 ವೀಕ್ಸ್. ನೀವು ಆಯಿಲ್ ಗೆ ಡಿಚ್ ಮಾಡಿ ಸ್ವಿಚ್ ಟು ಆಲ್ ಗುಡ್ನೆಸ್ ಆರ್ ರೋಸ್ಮೆರಿ ವಾಟರ್. ಎಕ್ಸ್ಕ್ಲೂಸಿವ್ಲಿ ಅವೈಲೇಬಲ್ ಆನ್ purple.com. ಪರ್ಪಲ್ ಅವರು 2-3 ಅವರ್ಸ್ ಅಲ್ಲಿ ಕೊಚ್ಚಿ, ಬ್ಯಾಂಗ್ಳೂರ್ ಮತ್ತೆ ಚೆನ್ನೈಯಲ್ಲಿ ಡೆಲಿವರ್ ಮಾಡ್ಕೊಡ್ತಾರೆ. ಸೊ ಫೈನಲ್ ಪೂಜೆ ಮಾಡೋ ಟೈಮು. ಬನ್ನಿ ಈಗ ಪೂಜೆ ಮಾಡಿ. ನಮ್ಮ ಅಕ್ಕ, ನನ್ನ ತಮ್ಮ ಇಲ್ಲ, ನನ್ನ ತಮ್ಮ ಕೆಲ್ಸಕ್ಕೆ ಹೋಗಿದ್ದೇನೆ. ನಮ್ಮ ಅಕ್ಕ ಇನ್ನೂ ಎಲ್ಲೋ ಆಚೆ ಹೋಗಿದ್ದಾಳೆ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ. ಬರ್ತಾಳೆ ಸ್ವಲ್ಪ ಹೊತ್ತಲ್ಲಿ. ಸೊ ನಾವು ಪೂಜೆ ಮುಗಿಸಿ ನಾವು ಹೋಗಿ ಸಾರಿ ಎಲ್ಲ ತೊಗೋಬೇಕಾ, ಸ್ವಲ್ಪ ಲೇಟ್ ಆಗ್ಬಿಡ್ತದೆ, ಅದಕ್ಕೆ ಬೇಗ ಮುಗಿಸ್ಬಿಡೋಣ. ಲೆಟ್ಸ್ ಗೋ. ಇಲ್ಲಿ ಎಲ್ಲ ಪೂಜೆಗೆ ರೆಡಿ ಆದಮೇಲೆ ಕೈ ಮುಗಿದು ನಾವು ನಮ್ಮ ಶಾಪಿಂಗ್ ಹೋಗೋಣ. ಆ್ಯಂಡ್ ನಾನು ಹೊಸ ಸೂಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಅಲ್ವಾ ಅಲ್ಲ, ಕಲ್ಗೆ ಹೊಡೆದೋಗ್ಬಿಟ್ರೆ ವಾಹ್, ಒಳ್ಳೆ ಹುಡುಗಿ ಸಿಗ್ತಾರ ಕಣ ನನ್ನ ಮಗನ್ಗೆ. ನೋಡಿ ಅವಳು ಇದ್ರಲ್ಲಿ ಕೂತ್ಕೊಳ್ಳೋದು ಬಂದು. ಹೇ ರಾಣಿ, ಏನಿದು ರಾಣಿ? ರಾಣಿ ಯಾಕೆ ಇದ್ರಲ್ಲಿ ಕೂತಿದ್ಯಾ ನೀನು? ಬಾ ರಾಣಿ ಬಾ. ಒಂಚೂರು ಆಚೆ ಹೋಗೋದಿತ್ತು, ಹೋಗಿ ಬಂದೆ. ಈಗ ಬೇಗ ಸೇರೆ ಚೇಂಜ್ ಮಾಡ್ಕೊಳ್ಳಿ, ನಾನು ಚೇಂಜ್ ಮಾಡ್ಕೋತೀನಿ. ನಾನು ಸೂಟ್ ಚೇಂಜ್ ಮಾಡ್ಕೋತಾ ಇದ್ದೀನಿ. ಸೂಟಲ್ಲಿ ಹೋಗೋದು ಬೇಡ ಅಂತ ನಾನು ಡಿಸೈಡ್ ಮಾಡಿದೆ. ಸೂಟ್ ಚೇಂಜ್ ಮಾಡಿಕೊಂಡು ನಮ್ಮನ್ನು ಸ್ಯಾರಿ ಚೇಂಜ್ ಮಾಡ್ಕೊತಾರೆ. ಅಪ್ಪ ಲೆಗ್ ವರ್ಕೌಟ್ ಮಾಡಿ ಕಾಲನ್ನು ನೋವು. ಗೈಸ್ ಬೇಗ ಹೋಗ್ಬಿಟ್ಟು ಸ್ಯಾರಿ ಶಾಪಿಂಗ್ ಮಾಡಿ ಕೊಟ್ಟು ಬರಬೇಕು. ಲೆಟ್ಸ್ ಗೋ. ಗೈಸ್ ನಾನು ಮನೆಗೆ ಬಂದು ಸೂಟ್ ಚೇಂಜ್ ಮಾಡಿಕೊಂಡು, ಸೂಟ್ನ ತೆಗೆದು ಈ ಬಟ್ಟೆ ಹಾಕ್ಕೊಂಡು 1 ಅವರಿಂದ ಕಾಯ್ತಾ ಇದ್ದೀನಿ. ಹೆಣ್ಮಕ್ಳು ರೆಡಿ ಆಗೋದಿದೆಯಲ್ಲ, ನಾನು ಸ್ಯಾರಿ ತಂದು ಕೊಟ್ಟಿಲ್ಲ, ಅದನ್ನು ಹಾಕೊಂಡು ರೆಡಿ ಆಗೋಕ್ಕೆ ನಮ್ಮ ಅಮ್ಮ ನಮ್ಮ ಅಕ್ಕ ಎಷ್ಟೊತ್ತು ಮಾಡ್ತಿದ್ದಾರೆ ಅಂದರೆ ಯಾಕೆ ಕೇಳ್ತಾರೆ. ಆಗಲೇ 6 ಗಂಟೆ ಆಗಿದೆ. ಬೆಳಗ್ಗೆ ಎದ್ದಾಗ ಹೇಳಿದ್ದು ನಾನು ಸ್ಟಾರ್ಟ್ ಆಗುತ್ತೆ ಗೈಸ್ ವಿಡಿಯೋ ಅಂತ, ಇನ್ನೂ ಆಗಿಲ್ಲ. ಸೊ ಒಂದು ಸರ್ಪ್ರೈಸ್ ಇತ್ತು, ಅದಕ್ಕೆ ಹೋಗಿದ್ವಿ. ಏನೋ ಕೆಲಸ ಇತ್ತು ಸ್ವಲ್ಪ, ಅದು ನಿಮಗೆ ಬರೋ ವ್ಲಾಗಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ಹೋಗಿದ್ದೆ ನಾನು ಅಂತ ಸೂಟ್ ಹಾಕ್ಕೊಂಡು. ಅಂದರೆ ಸೂಟ್ ಹಾಕ್ಕೊಂಡು ಹೋಗಬೇಕು ಅಂತಿರಲಿಲ್ಲ, ಇವತ್ತು ಸೂಟ್ ಹಾಕ್ಕೊಂಡೇ ಇರೋಣ ಪೂರ್ತಿ ದಿನ ಅಂತ ಹಬ್ಬಕ್ಕೆ ಅಂತಿದ್ದು. ಆಮೇಲೆ ನಮ್ಮ ಮನೇಲಿ ಬೇಡ ಅಂದರು, ಅದಕ್ಕೆ ನಾನು ನಾರ್ಮಲ್ ಔಟ್ಫಿಟ್ಟಿಗೆ ಬಂದ್ಬಿಟ್ಟೆ. ಗೈಸ್ ಸೊ ಫೈನಲಿ ಹೊರಟಿದ್ದೀವಿ. ಈಗ ಒಂದು ಹೋಲ್ಸೇಲ್ ಎಲ್ಲರೂ ಸೀರೆ ಸಿಗುವಂಥ ಜಾಗ ಹುಡುಕ್ಬೇಕು, ತಗೊಂಡು ಕೊಡೋದು. ಜೊತೆಗೆ ಬರೀ ಸೀರೆ ಒಂದೇ ಅಲ್ಲ, ಅರ್ಶಿನ ಕುಂಕುಮ, ಬಳೆ, ಬ್ಲೌಸ್ ಪೀಸ್ ಕೊಡು. ಹೆಣ್ಮಕ್ಳು ತಾನೇ ಕೊಡ್ತಿರೋದು. ಸೀರೆ ಸ್ವೀಟ್ ಬಾಕ್ಸ್. ಸ್ವೀಟ್ ಬಾಕ್ಸ್ ಕೊಟ್ಟು 1 ಸ್ವೀಟ್ ಕೊಟ್ಟು ನಡೀತಿದೆ. ಸ್ವೀಟ್ ಬಾಕ್ಸ್ ಮಕ್ಕಳು ಮನೇಲಿ ತಿಂತಾರೆ ಅಂತ. ಒಂದೊಂದು ಸ್ವೀಟ್ ಕೊಡು, ಪರವಾಗಿಲ್ಲ. ನಮ್ಮ ಅಕ್ಕ ನಿನ್ನೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲೋ ನಿಂತೋಯ್ತಂತೆ. ಎಲ್ಲೋ ಏನಾಯ್ತು? ಎಲ್ಲೋ ನಿಂತೋಯ್ತು BL ಸರ್ಕಲ್ ಅಲ್ಲಿ. ಗಾಡಿ ನಿಂತು ಸೆಲ್ಫ್ ಸ್ಟಾರ್ಟ್ ಆಗಿಲ್ಲ. ಆಮೇಲೆ ಏನ್ ಮಾಡಿದೆ? ನಾನು ತಳ್ಕೊಂಡು ಹೋದೆ. ಆಮೇಲೆ ಚಂದ್ರಗ್ ಕಾಲ್ ಮಾಡಿದೆ. ಕಾಲ್ ಮಾಡಿ ಫೋನ್ ಮಾಡಿ ಕರ್ಸ್ಕೊಂಡೆ. ಆಮೇಲೆ ಗಾಡಿ ಬಿಟ್ಬಿಟ್ಟು ಪೀಸಾಗಿ ಹೋದೆ ಕ್ಯಾಬಲ್ಲಿ. ನೋಡಿ, ಅದನ್ನ ಆಗ್ಲೇ ಮಾಡ್ಬೋದಿತ್ತ ಮನೆಯಲ್ಲೇ. ನಮ್ಮ ಡಿಯೋನು ಕೆಟ್ಟೋಗ್ಬಿಟ್ಟಿದೆ ಗಾಡಿ. ನಮ್ಮ ಅಕ್ಕ ದೊಡ್ಡ ಮನ್ಸು ಮಾಡಿ ಒಂದು ಗಾಡಿ ತಗೊಂಡ್ರೆ ಅದನ್ನ ನಾವೆಲ್ಲ ಯೂಸ್ ಮಾಡ್ಬೋದು ಗೈಸ್. ನೀನು ದೊಡ್ಡ ಮನ್ಸು ಮಾಡಿ ತಗೊಂಡ್ರೆ ಅಂತಲ್ಲ,
ಫಸ್ಟ್ ಇನ್ವೆಸ್ಟ್ಮೆಂಟ್ ನಾನು ಮಾಡಿದ್ದು ಒಂದೇ, ನಂದು ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಐಫೋನ್ ಆಯ್ತಾ. ಅದು ಬಿಟ್ರೆ ನೆಕ್ಸ್ಟ್ ಮಾಡಿದ್ರೆ 2 ವೀಲರ್ ಅಂತ ವೆಸ್ಪಾನೆ ತಗೊಂಬಿಡು. ಅದೇ ತಗೊಳಕ್ ನೀನ್ ಯಾಕೆ ಇದುವರೆಗೂ ತಗೊಂಡಿಲ್ಲ ಸೋನು? ಬೇರೆಯವ್ರಿಗೆ ಕೊಡೋದಾಗಿದೆ, ನಮಗ್ ನಾವೇನು ಮಾಡಕ್ಕೆ ಆಗ್ತಿಲ್ಲ, ಬರೀ ಬೇರೆಯವ್ರಿಗೆ ಕೊಡೋದೇ ಆಗ್ಬಿಟ್ಟೈತೆ. ಸೊ ನಮ್ಮ ಅಕ್ಕ ವೆಸ್ಪಾ ತಗೋತಾಳಂತೆ ಈ ತಿಂಗಳಲ್ಲಿ. ಈ ತಿಂಗಳಲ್ಲಿ ಕನ್ಸು ತಗೋತಾಳೆ ಗೈಸ್. ಶಿ ವಿಲ್ ಡೂ ಇಟ್. ಶಿ ಇಸ್ ಅ ವೆರಿ ಸ್ಟ್ರಾಂಗ್ ವುಮನ್. ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಗರ್ಲ್, ವೆರಿ ಸ್ಟ್ರಾಂಗ್ ವುಮನ್. ತಗೋತಾಳೆ. ನಂಗೆ ನಮ್ಮ ಅಕ್ಕ ಮೇಲೆ ನಂಬಿಕೆ ಇದೆ. ಐ ಕ್ಯಾನ್, ಬಟ್ ಏನಂದ್ರೆ ರೈಟ್ ನೋ ದಟ್ ಇಸ್ ನಾಟ್ ಗುಡ್. ರೈಟ್ ನೋ ಆಗಲ್ಲ. ಗೈಸ್ ಫೈನಲಿ ಸಾರಿ ಅಂಗಡಿಗೆ ಬಂದಿದ್ದೀವಿ. ಹೋಲ್ಸೇಲ್ ಎಷ್ಟು ಕೊಡ್ತೀರಾ? ಗೈಸ್ ಈಗ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಿದ್ದಾರೆ. ನಮ್ಮ ಇನ್ನೊಂದು ಅಂಗಡಿ ಬಂದ್ವಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತಿದ್ದಾರೆ ಯಾವ್ಯಾವ್ದು ಬೇಕು ಅಂತ. ಕ್ವಾಲಿಟಿ ಸೂಪರಾ? ಕ್ವಾಲಿಟಿ ಸೂಪರ್ ಇದೆ. ಅವ್ರ ಮನೇಲಿ ಯೂಸ್ ಮಾಡ್ತಾರಂತೆ ಇದನ್ನು. ಎಷ್ಟಾಯ್ತು? 11. ಒಂದು ಇದಕ್ಕೆ ಜಾಸ್ತಿ ಕೊಡ್ಬೇಕಾಗಿರೋದು ಕವರ್ ಚಾಗಿ. ಎಷ್ಟು ಕೊಡ್ತೀರಣ್ಣ ಇವರು ಸಂಬಳ? ಸೀರೆನೇ ಕೊಟ್ಟು ಕಳಿಸ್ತೀರಾ? ಅದೇ ಸಂಬಳನಾ? ಫ್ರೀಯಾಗಿ ಕೊಡಿ ಮತ್ತೆ. ನೋಡಿ ನಿಮ್ ಕೆಲಸ ಅವ್ರು ಮಾಡ್ತಿದ್ದಾರೆ, ಫ್ರೀಯಾಗಿ ಕೊಡ್ಬೇಕು ನೀವು. ಒಂದು ಸ್ಯಾರಿ ಫ್ರೀ. ಪ್ರೈಸ್ ಫೈನಲಿ ಆಯ್ತು. ಈಗ ಹೊರಡೋದ್ರಿಂದ ಬಳೆ ತಗೋಬೇಕಂತ, ಇನ್ನೊಂದು ತಗೋಬೇಕಂತದ್ದು ತೊಗೊಂಡೋಗೋಣ ಬನ್ನಿ. ಭಯ್ಯ ಥ್ಯಾಂಕ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ. ಸ್ವೀಟ್ ಇಲ್ವಾ? ಸ್ವೀಟ್ ಕೊಡಲ್ವಾ? ಗೈಸ್ ಸ್ಯಾರಿ ಬ್ಲೌಸ್ ಪೀಸ್ ತೊಗೊಂಡು ಬಂದು ಈಗ ಬ್ಯಾಂಗಲ್ ತೊಗೋಬೇಕು ಅಂತ ಬಂದಿದ್ದೀವಿ. ತೊಗೊಂಡು ಬೇಗ ಹೋಗ್ಬೇಕು, ಬಿಕಾಸ್ ಕತ್ಲಾಗ್ತಿದೆ. ಕತ್ಲಾದ್ಮೇಲೆ ಕೊಡೋದು ಚೆನ್ನಾಗಿರಲ್ಲ, ಬೇಗ ಹೋಗ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅರ್ಶಿನ ಕುಂಕುಮ ಪ್ಯಾಕೆಟ್ ತೊಗೊಂಡಿದ್ದೀವಿ, ಮತ್ತು ಬ್ಯಾಂಗಲ್ಸ್ ತೊಗೋತಾ ಇದ್ದೀವಿ. ಉಳಿದ್ರೆ ನಾನು ಹಾಕೋತೀನಿ. ನಿನ್ಗಲ್ಲ, ನೀನು ಬೇರೆ ತಗೋ, ಅದು ನಾನು ಕೊಡೋಕ್ಕೆ ತೊಗೋತಾ ಇರೋದು. ಹೂವಪ್ಪ, ಒಂದು ಬ್ಯಾಗಲ್ಲಿ ಇಷ್ಟಿಷ್ಟು ಅಂತ ಹಾಕ್ಕೊಡ್ತೀಯ ತಾನೆ, ಇಷ್ಟೊಂದು ಡಜನ್ ತೊಗೋತಿದ್ಯಾ? ಉಳಿಯತ್ತಲ್ಲ ಅಂತ ಹೇಳಿ ಶಾರ್ಟ್ ಅನ್ನೋದಕ್ಕೆ ಅಷ್ಟು ಬೇಡ. ಅದು ಓಪನ್ ತೊಗೊಂಡ್ರೆ ಟೆಸ್ಟ್ ಮಾಡೋಕೆ ತೊಗೊಬೋದು. ಯು ಆರ್ ಆಲ್ವೇಸ್ ಕರೆಕ್ಟ್ ಮಾಮ್, ಯು ಆರ್ ಆಲ್ವೇಸ್ ರೈಟ್, ಯು ಆರ್ ದ ಬೆಸ್ಟ್, ಯು ಆರ್ ದ ವಂಡರ್ಫುಲ್ ಸೌಂಡ್. ಏನಾದರೂ ಹೇಳ್ಬೇಕು. ಸೊ ನಮ್ಮ ಅಮ್ಮ ಅಕ್ಕ ಎಲ್ಲ ಅಲ್ಲಿ ಬಳೆ ಕುಂಕುಮ ಎಲ್ಲ ನೋಡ್ತಾ ಇದ್ದಾರೆ. ಅಲ್ಲಿ ಸ್ವೀಟ್ ಅಂಗಡಿ ಇದೆ, ಸ್ವೀಟ್ ಅಂಗಡಿಗೆ ಹೋಗ್ಬಿಟ್ಟು ಕೇಳೋಣ ಅಂತ ಹೋಗ್ತಾ ಇದ್ದೀನಿ, ಬಾಕ್ಸ್ಗಳಿದೆಯಾ ಅಂತ. ಬನ್ನಿ. ಆ್ಯಂಡ್ ನಮ್ಮ ಅಕ್ಕ ಫೋನ್ ನಮ್ಮ ಮನೇಲಿ ಮರ್ತ್ಕೊಂಡು ಬಿಟ್ಟಿದ್ದಾಳೆ ಅವಳದು. ಸೊ ಈ ಪೇಡ ತೊಗೊಳ್ಳೋಣ ಅಂತಿದ್ದೀನಿ, ನೋಡೋಣ ಬನ್ನಿ. ಏನು ಪೇಡ? ಮಿಲ್ಕ್ ಪೇಡ. ಎಲ್ಲ ಬಾಕ್ಸ್ಗೆ ಹಾಕೊಂಡ್ಬಿಡೋಣ ಅಂತ ಇದಕ್ಕೆ. ಸೊ ಈಗೆಲ್ಲ ಇಲ್ಲಿರೋ ಬಳೆ ಗಿಳೆನೆಲ್ಲ ಕವರ್ಗೆ ಹಾಕೋತಾ ಇದ್ದೀವಿ. ನೋಡಿ ಗೇಸ್, ಇದರಲ್ಲಿ ಸ್ವೀಟ್ ಬಾಕ್ಸು ಮತ್ತು ಕುಂಕುಮ ಮತ್ತು ಬಳೆ ಇರುತ್ತೆ, ಮತ್ತು ಸ್ಯಾರಿ ಬ್ಲೌಸ್ ಪೀಸ್. ನಮ್ಮ ಮಾರಿಮುತ್ತು. ಅದಕ್ಕೆ ನಾನು ವಿಲನ್ ಆಕ್ಟಿಂಗ್ ಮಾಡ್ತೀನಿ. ಮಾರಿಮುತ್ತು ನಮ್ಮಗ್ ಸಕಲ್ ಇಷ್ಟ. ಮಾರಿಮುತ್ತು ಯಾರ್ಯಾರು ಗೊತ್ತಿಲ್ಲ ಗೂಗಲ್ ಮಾಡಿ. ನಮ್ಮ ಮಮ್ಮಿಗೆ ವಿಲನ್ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ಇಷ್ಟ. ನಮ್ಮ ವಿಲನ್ ನೋಡಿ ನೋಡಿ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಭಾಳ ಇಷ್ಟ. ರೌಡಿ ಕ್ಯಾರೆಕ್ಟರ್ ಅಂತೆ. ಕಮಲ್ ಬೇಬಿ ಇದ್ದಂಗೆ ಅವ್ರೆ. ಅಕ್ಕ ಹಬ್ಬ ಮಾಡಿದ್ರಾ? ಬಟ್ಟೆ ತಗೊಂಡ್ರ ಹಬ್ಬಕ್ಕೆ? ತೊಳಿ ಹೆಣ್ಮಕ್ಳದಣ್ಣ. ಹ್ಯಾಪಿ ಹಬ್ಬ, ಬಾಯ್. ಗೈಸ್ ನಾವು ಇಲ್ಲಿ ಜನರನ್ನ ಹುಡ್ಕೋದೇ ಕಷ್ಟ ಆಗ್ತಿದೆ, ಹುಡ್ಕೊಂಡು ಓಡಾಡ್ತಿದೀವಿ. 21 ಜನ ಹುಡ್ಕೋದು ನಾವು ಇವಾಗ ಇರೋದು. 2 ಕೊಟ್ಟಾಯ್ತು, ಇನ್ನು 19 ಜನ ಹುಡುಕ್ಬೇಕು. ನಮ್ದೀಗ ಜಡ್ಜ್ ಮಾಡಕ್ಕೆ ಆಗ್ತಿಲ್ಲ ಗೈಸ್. ಅಂದ್ರೆ ಯಾರ ಹತ್ರ ಸ್ಯಾರಿ ಈಗ ಬೈ ಮಾಡಿರ್ಬೋದು, ಯಾರು ಬೈ ಮಾಡಿರಲ್ಲ, ಹಬ್ಬ ಮಾಡಿದ್ದಾರೆ, ಯಾರು ಸೆಲೆಬ್ರೇಟ್ ಮಾಡಿದ್ರು ಗೊತ್ತೇ ಆಗ್ತಾ ಇಲ್ಲ. ನಿಮ್ದು ಇದು ನೋಡಿದೀವಿ ನಾವು. ಹೌದಾ? ಥ್ಯಾಂಕ್ ಯು. ಸ್ಯಾರಿ ತಗೊಂಡ್ರಿ ಸರಿ ಹಬ್ಬಕ್ಕೆ? ತಗೊಂಡಿದ್ದೀವಿ. ಹೌದಾ? ಥ್ಯಾಂಕ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ನಾವು. ಥ್ಯಾಂಕ್ ಯು. ಹಬ್ಬ ಮಾಡಿದ್ರಾ? ನೋಡಿ ಅಕ್ಕ ತೋಣಿ. ತೊಳಿ ಅಕ್ಕ. ತೊಳಿ ಅಕ್ಕ, ಬನ್ನಿ. ಎಲ್ಲಿ ಅವರು? ತೊಳಿ ಅಜ್ಜಿ, ತೊಳಿ.
ನೋಡು ತಿಂದ್ರಾ? ಅದಿಲ್ಲ ಅದೇನಿಲ್ಲ. ಏನು ತಿಂದ್ರಿ? ನಾನೇ ಹಾಡುಗಳು ಹೇಳಿದ್ದು. ಏನು ಹೇಳಿದ್ದು? ಹಾಡು ನೀವೇನು ಹೇಳಿದ್ದು? ನಾನೇ. ಹೌದಾ? ನನ್ಗೇನೆ ರೌಡಿಗಳನ್ನ ಬಿಟ್ಟು ನನ್ನ ಕುತ್ತಿಗೆ ಸಿರ ಬಗ್ಸಕ್ಕಾಗಲ್ಲ, ಇನ್ನ ನಡ ಎಲ್ಲ ನೋಯ್ತದೆ. ನಾನೇ ಹಾಡುಗಳು ಹೇಳಿದ್ದು. ಯಾವ ಹಾಡು? ನೀವು ಯಾವ ಊರಿಂದ ಬಂದ್ರಿ? ಬೆಂಗಳೂರು. ಬೆಂಗಳೂರಿಂದ ಬಂದ್ರ? ಒಂದು ಹಾಡು ಹಾಡಿ. ಒಂದು ಹಾಡು ಹಾಡಿ. ತೊಳಿ ಅಜ್ಜಿ ಇಟ್ಕೊಳ್ಳಿ. ಅಜ್ಜಿ ಹಬ್ಬ ಮಾಡಿದ್ರಾ? ತೊಳಿ. ಬಟ್ಟೆ ತೊಗೊಂಡ್ರೆ ಸರಿ ತೊಳಿ. ವರಮಹಾಲಕ್ಷ್ಮಿ ಬಾಯ್. ಹ್ಯಾಪಿ ವರಮಹಾಲಕ್ಷ್ಮಿ. ಸ್ವೀಟ್ ತಿನ್ನಿ, ಸ್ವೀಟ್ ಇದೆ. ಬಾಯ್. ಬನ್ನಿ ತೊಳಿ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಬಾಯ್. ಒಬ್ರು ಕೊಡೋಕೆ ಹೋದೆ, ಅವ್ರು ತಗೊಂಡಿಲ್ಲ. ಫಸ್ಟ್ ತಿಂಗ್ ಅವ್ರು ಎದುರ್ಕೊಂಡ್ರು. ಸೆಕೆಂಡ್ ತಿಂಗು ಸ್ಯಾರಿ ಇದೆ, ಸ್ಯಾರಿ ತಗೊಳ್ಳಿ ಅಂದೆ. ಮೈನೇಲೆಗಾರ್ರೆ ಅಂದ್ಬಿಟ್ಟು ಕಳಿಸ್ಬಿಟ್ರು. ಸರಿ ಅಂತ ಓಡ್ ಬಂದ್ಬಿಟ್ಟೆ ವಾಪಸ್. ಬನ್ನಿ ಏನು ಬೇರೆ ಯಾರು ಕೊಡೋದು ನೋಡೋಣ. ಬಟ್ಟೆ ಥ್ಯಾಂಕ್ ಯು. ಹಾಯ್ ಹಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಹಬ್ಬ ಮಾಡಿದ್ರ ಅಜ್ಜೆ? ಹಬ್ಬ ಮಾಡಿದ್ರಾ? ಮಾಡಿದ್ರಾ? ಓಕೆ. ಅದೇ ನಿಮಗೆ ಅಂತಾನೆ ರಿವರ್ಸ್ ತೊಗೊಂಡ್ಬರ್ತಿದ್ದೆ. ಇನ್ನೊಂದಿದೆ ಮಗ? ಕೊಡು ಕೊಡು. ಅಲ್ಲಿ ನೀವು ನೋಡಿದ್ರಿ, ನಾವು ಹಾಯ್ ಹಾಯ್. ಚೆನ್ನಾಗಿದ್ದೀರಾ? ಒಂಚೂರು ಆಶೀರ್ವಾದ ಮಾಡ್ರಮ್ಮ. ಚಪ್ಪಲಿ ಐತಿರಪ್ಪ. ಇರ್ಲಿ ಇರ್ಲಿ. ಚಪ್ಪಲಿ ಐತೆ. ಇರ್ಲಿ ಇರ್ಲಿ. ಚಪ್ಪಲಿ ಐತೆ. ಸ್ವಾಮಿ ಅಪ್ಪ. ಸಿಗೋಣ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಹುಷಾರು. ವೇಸ್ಟ್. ಸೊ ನಾನು ಒಂದು ಅಜ್ಜಿನ ನೋಡಿದೆ, ಅಲ್ಲಿ ಅಂಗಡಿ ಹತ್ರ ಕೂತಿದ್ರು. ಅವ್ರಿಗೆ ಹೆಂಗೆ ಕೊಡೋದು, ಏನು ಅನ್ಕೋತಾರೆ ಅಂತ ಒಂದು 2 ಸರಿ ರೌಂಡ್ ಹೊಡೆದೆ. ಆಮೇಲೆ ನಾನು ಮುಂದೆ ಬಂದ್ಬಿಟ್ಟು ಇನ್ನಿಬ್ರು ಯಾರು ಇವರು ಅವ್ರಿಗೆ ಕೊಟ್ಟೆ. ಆಮೇಲೆ ಅವ್ರ ಅಜ್ಜಿನೇ ಬಂದರು. ಏನೋ ನಾಚ್ಕೋತಾ ಇದ್ದೀರಾ, ನಮಗೇನೋ ಕೊಡಲೇ ಇಲ್ಲ ಅಂತ. ಆಮೇಲೆ ಕೊಟ್ಟೆ. ಸೊ ಈ ಥರನೂ ಇರ್ತಾರೆ, ಆ ಥರನೂ ಇರ್ತಾರೆ. ಬಟ್ ಖುಷಿ ಆಯಿತು, ನಗ್ನಗ್ತಾ ಮಾತಾಡಿದ್ರು. ಆ್ಯಂಡ್ ಹಬ್ಬ ಮಾಡಿದ್ವಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಸೊ ಫೈನಲಿ ಈಗ 21 ಜನರಿಗೆ ನಾನು ನನ್ನ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ನಾವು ಹೆಣ್ಮಕ್ಳಿಗೆ ಹಬ್ಬ ಆಚರಿಸೋದಕ್ಕೆ ಸ್ಯಾರಿ, ಬಳೆ, ಕುಂಕುಮ, ಬ್ಲೌಸ್ ಪೀಸು ಎಲ್ಲ ಕೊಟ್ಟಿದ್ದೀನಿ. ಸ್ವೀಟ್ ಬಾಕ್ಸ್ ನನ್ನ ತಲೆಗೆ ಯಾಕೆ ಬಂತು ಅಂದರೆ, ನಾವು ಮನೇಲಿ ಚಿಕ್ಕವರಿದ್ದಾಗ ನಾವು ಕಾಯ್ತಿದ್ವಿ ಯಾರಾದರೂ ಹಬ್ಬಕ್ಕೆ ಸ್ವೀಟ್ ಬಾಕ್ಸ್ ಕೊಡ್ಲಪ್ಪ ಅಂತ. ಆ ಥರ ಯಾವ್ದಾದ್ರು ಚಿಕ್ಕ ಮಕ್ಕಳು ಕಾಯ್ತಿದ್ರೆ ಅವ್ರಿಗೆ ಸಿಗಲಿ ಆ ಸ್ವೀಟ್ ಬಾಕ್ಸು ಅಂತ. ಅದೊಂದು ಕಾರಣಕ್ಕೆ ನಾನು ಸ್ವೀಟ್ ಬಾಕ್ಸ್ನ ಆ್ಯಡ್ ಮಾಡಿದೆ. ಸೊ ಈಗ ಬನ್ನಿ, ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಎಲ್ಲ ಅರ್ಶನ ಕುಂಕುಮಕ್ಕೆ ಹೋಗಿ ಇಳ್ಕೊಂಡಿದ್ದಾರೆ ಫ್ರೆಂಡ್ ಮನೇಲಿ. ಅವ್ರನ್ನ ಕರ್ಕೊಂಡು ವಾಪಸ್ ನಾವು ಹೋಗಬೇಕು. ಸೊ ಫೈನಲಿ 21 ಜನರಿಗೆ ಇವತ್ತಿನ ವಿಡಿಯೋಲ್ಲಿ ನಾವು ಬಟ್ಟೆ ಗಿಫ್ಟ್ ಕೊಟ್ಟಿದ್ದೀವಿ. ನಿಮ್ಮ ಹತ್ರ 50 ರೂಪಾಯಿ ಇದ್ದರೆ 2 ರೂಪಾಯಿ ಹಂಚಿ, 100 ರೂಪಾಯಿ ಇದ್ದರೆ 10 ರೂಪಾಯಿ ಹಂಚಿ, 1000 ರೂಪಾಯಿ ಇದ್ದರೆ 50 ರೂಪಾಯಿ ಹಂಚಿ ಅಂತ ಹೇಳ್ತಾ ಬನ್ನಿ. ಈಗ ನಮ್ಮ ಅಮ್ಮ ನಮ್ಮ ಅಕ್ಕನ ಪಿಕ್ ಮಾಡಿಕೊಂಡು ಹೋಗೋಣ. ಹಬ್ಬದ ಊಟ ತಿನ್ನೋಕೆ ಎಲ್ಲಾದರೂ ಹೋಗಬೇಕು. ಎಲ್ಲಿ ಹೋಗೋದು ನೋಡೋಣ ಬನ್ನಿ. ಗೈಸ್ ಫೈನಲಿ ಬಂದ್ವಿ ಮನೆಗೆ. ಗೈಸ್ ಎಲ್ಲ ಈಗ ನಮ್ಮ ಅಮ್ಮ ಮತ್ತು ಅಕ್ಕ ಇದಕ್ಕೆ ಹೋಗ್ಬೇಕಲ್ಲ, ಅರ್ಶನ ಕುಂಕುಮ ತೊಗೊಳಕ್ಕೆ ಫುಲ್ ಅರ್ಜೆಂಟಲ್ಲಿದ್ದಾರೆ. ಸೊ ಅದಕ್ಕೆ ಅವ್ರು ಓಡ್ತಾರೆ. ನಮ್ಮ ಅಮ್ಮ ಈಗ ಓಡ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಹತ್ರ ಹೋಗ್ಬೇಕು ಅಂತ. ಏನೋ ಹೋಗಿಲ್ವ ಅರ್ಶನ ಕುಂಕುಮಕ್ಕೆ? ಇಲ್ಲ, ತಗೊಂಬಂದೆ. ಎಷ್ಟು ಮನೆಗೆ ಹೋದೆ? 5ನೇ ದಿನ ನಿಂಗೂ ಕರ್ಕೊಂಬ ಕೇಳೋದು. ಇವನು ಕರ್ಕೊಂಡು ಹೋಗು ಅರ್ಶನ ಕುಂಕುಮಕ್ಕೆ. ಸೋನು ಕರ್ಕೊಂಡು ಹೋಗು ಅರ್ಶನ ಕುಂಕುಮಕ್ಕೆ ಇವನಿಗೆ. ಇರಲಿ ಬನ್ನಿ, ಬೇಗ ಸ್ಯಾರಿ ತೋರಿಸ್ಬಿಡ ನಿಮ್ಮದು. ಎಷ್ಟು ನೋಡಿ, ನಾವು ಅಮ್ಮ ಮತ್ತು ನಮ್ಮ ಅಕ್ಕ ಸೇಮ್ ನಾನು ನಿನ್ನೆ ತಂದು ಕೊಟ್ಟಿದ್ದು ಸ್ಯಾರಿ ಹಾಕೊಂಡಿದ್ದಾರೆ. ಸೇಮ್ ಡಿಸೈನ್, ಡಿಫ್ರೆಂಟ್ ಕಲರ್ ಆದರೆ. ಬನ್ನಿ ಲೈಟಲ್ಲಿ ಹೋಗೋಣ, ಲೈಟಲ್ಲಿ ತೋರಿಸ್ತೀನಿ ಬನ್ನಿ. ಮನೆ ಒಳಗೆ ತೋರಿಸ್ತೀನಿ ಬನ್ನಿ. ನಾನು ಆಗಿಂದ ಹೇಳೋದೇ ಮಾಡ್ತೋಗ್ಬಿಟ್ಟೆ. ನಿಮ್ಮಿಬ್ಬರು ಮಗಳನ್ನ ಕರ್ಕೊಂಡು ಹೋಗಿ ಅರ್ಶನ ಕುಂಕುಮಕ್ಕೆ. ಅಲ್ಲಿಂದ ಒಂದು ವಾಕ್ ಮಾಡ್ಕೊಂಬನ್ನಿ ಇಬ್ರು. ಬೇಸ್ ನೋಡಿ, ನಮ್ಮ ಮನೆ ಇಬ್ರು ಲಕ್ಷ್ಮಿಗಳು ಸೇಮ್ ಸ್ಯಾರಿ ಹಾಕಿದ್ದಾರೆ, ಡಿಫ್ರೆಂಟ್ ಕಲರು. ನನ್ನ ತಂಗಿ ಕೊಡ್ಬೇಕಾಗಿಲ್ಲ, ಅದೊಂದು ಬೇಜಾರಿದೆ ನನಗೆ. ನನ್ನ ತಂಗಿಗೂ ಕೊಡ್ತಿದ್ದೆ, ಅವಳು ಸ್ಯಾರಿ ಇಟ್ಕೊಂಡಿದ್ರೆ ಚೆನ್ನಾಗಿರೋದು. ಅವಳು ನಮ್ಮ ಮನೆಗೆ ಬಡವರ ಮನೆಗೆ ನನಗೆ ಬೇಗ ಬಂತಪ್ಪ ಆಗ್ಬಿಟ್ಟೆ. ಅವರೇ ಲಾಸ್ಟ್ ಅಲ್ವಾ, ಹೆಣ್ಣು ಅವಳೆ ಗಂಡು
ಬಾಯ್ ವಿಚಾರಕ್ಕೆ ಹೋಗಿ ಅರ್ಶಿನ ಕುಂಕುಮಕ್ಕೆ ಚಿಕ್ಕವನಲ್ವ ಎಲ್ಲಾರ್ಕಿಂತ ಚಿಕ್ಕವನಲ್ವ ಅವನು ಅದಕ್ಕೆ ಎಲ್ಲಾರ ಮನೆ ಹೆಣ್ಮಕ್ಳು ಇಲ್ಲ ಅಲ್ಲ ಲಾಸ್ಟ್ ತಂಗಿ ಸ್ವೀಟ್ಗಳು ಒಬ್ಬಟ್ಟುಗಳು ಏನಾಗ್ತಲ್ಲ ಎತ್ಕೊಂಡ್ ಬನ್ನಿ ಬಾಯ್ ಟಿಫನ್ ಬಾಕ್ಸ್ ಬೇಗ ಹೋಗಿ ಟೈಮ್ ಆಗಿದೆ ಖಾಲಿ ಆಗುತ್ತೆ ಎಲ್ಲ ಪ್ಲಾಸ್ಟಿಕ್ ಕವರ್ ತಗೊಂಡೋಗಿ. ಕರೀಶ್ ನಾವೆಲ್ಲ ಕಿಚನ್ ಅಲ್ಲಿ ನಾವೆಲ್ಲ ಹಾಲ್ ರೂಮಲ್ಲಿ ಕೂತಿದ್ವಿ ನೋಡಿ ಕಿಚನ್ ಅಲ್ಲಿ ಹೆಂಗ್ ನೀರು ಫುಲ್ಲು ಕಿಚನ್ ಫುಲ್ ನೀರು ಆಗ್ಬಿಟ್ಟಿದೆ ಇಲ್ಲಿ ಫುಲ್ ನೀರು ಎಲ್ಲ ಒರೆಸ್ಬೇಕಿಲ್ಲ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ.